ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಜೋರಾಗಿ ನಡೀತಾ ಇದೆ. ಅದರ ನೇರ ಪರಿಣಾಮ ಭಾರತದ ಮೇಲೂ ತಟ್ತಾ ಇದೆ. ಗಲ್ಫ್ ಯುದ್ಧದ ಎಫೆಕ್ಟ್ ಭಾರತಕ್ಕೂ ತಟ್ಟಿದೆ, ಕರ್ನಾಟಕಕ್ಕೂ ತಟ್ತಾ ಇದೆ, ಬೆಂಗಳೂರಲ್ಲೂ ಸಮಸ್ಯೆಗಳಾಗ್ತಾ ಇದೆ. ಈಗ ಎಲ್ಲೆಲ್ಲೂ ಅಡುಗೆ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಕಮರ್ಷಿಯಲ್ ಮತ್ತೆ ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಜನ ಆತಂಕದಲ್ಲಿದ್ದಾರೆ. ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಂಗಳೂರಿನಲ್ಲಿ 30% ಹೋಟೆಲ್ಗಳು ಬಂದ್ ಆಗುವಂತ ಸಾಧ್ಯತೆ ಇದೆ. ಈಗ ಸ್ಟಾಕ್ ಎಷ್ಟಿದೆ ಅಷ್ಟರಲ್ಲಿ ಅಡುಗೆ ಮಾಡ್ಬೋದು, ಹೋಟೆಲ್ ಎಷ್ಟು ದಿನ ನಡೆಸ್ತೀವಿ, ಆಮೇಲೆ ಅನಿವಾರ್ಯ ಬಂದ್ ಮಾಡಬೇಕು. ಕೆಲವು ಕಡೆ ಪರ್ಯಾಯ ವ್ಯವಸ್ಥೆಯಾಗಿ ಈಗ ಕಟ್ಟಿಗೆಯನ್ನ ತಂದು ಸೌದೆಯನ್ನ ಹಾಕಿ ಅಡುಗೆ ಮಾಡ್ತಾ ಇದ್ದಾರೆ. ಅದೆಲ್ಲ ಟೆಂಪ್ರರಿ. ಬಟ್ ಈಗ ಎಷ್ಟು ದಿನ ನಡ್ಸಕ್ಕೆ ಸಾಧ್ಯ ಅಷ್ಟು ದಿನ ಹೋಟೆಲ್ ನಡೆಸ್ತೀವಿ, ಆಮೇಲೆ ಮುಚ್ಚಲೇಬೇಕಲ್ಲ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ. ಇದು ಹೋಟೆಲ್ನ ಮೆನುವಿನಲ್ಲಿ ಹಲವು ಐಟಮ್ಗಳನ್ನು ಕಟ್ ಆಫ್ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಹೆಚ್ಚು ಗ್ಯಾಸ್ ಖರ್ಚಾಗುತ್ತಲ್ಲ ಈ ದೋಸೆ ಸೇರಿದಂತೆ ಬೇರೆ ಬೇರೆ ತಿಂಡಿ ಅಥವಾ ಅಡುಗೆ, ಸೊ ಅದಕ್ಕೆ ಕೋಕ್ ಕೊಡುವಂಥ ಚಾನ್ಸಸ್ ಇದೆ. ಕೆಲ ಹೋಟೆಲ್ಗಳಲ್ಲಿ ಈಗಾಗಲೇ ಅಡುಗೆಗೆ ಸೌದೆಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಯುದ್ಧ ನಿಲ್ಲದೇ ಇದ್ರೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಆಗುತ್ತೆ ಅಂತ ಹೇಳಿ ಈಗ ಹೋಟೆಲ್ ಅಸೋಸಿಯೇಷನ್ ಅವರು ಆತಂಕದಲ್ಲಿದ್ದಾರೆ. ಮತ್ತೆ ಹೋಟೆಲ್ ಮೇಲೆ ಊಟ ತಿಂಡಿಗೆ ಯಾರೆಲ್ಲ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಅವ್ರಿಗೂ ಆತಂಕ ಇದೆ. ಇನ್ನೆಷ್ಟು ದಿನ ಹೋಟೆಲ್ ಓಪನ್ ಇರುತ್ತೆ, ಯುದ್ಧ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ, ಹೋಟೆಲ್ಗಳಲ್ಲಿ ಇನ್ನೊಂದು ವಾರದ ನಂತರ ಊಟ ತಿಂಡಿ ಸಿಗುತ್ತೋ ಇಲ್ವೋ, ಹೀಗೆ ಹಲವಾರು ಆತಂಕಗಳು ಜನರ ಮನಸ್ಸಲ್ಲೂ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಯಾವುದೋ ಹೋಟ್ಲಲ್ಲಿ ನೀವು ಇದ್ದೀರಾ, ಸೊ ಈಗ ಇನ್ನು ಎಷ್ಟು ದಿನ ಹೋಟೆಲ್ ನಡೆಸ್ಬೋದಂತೆ? ಕೆಲವರು ಒಂದು ವಾರ ನಡೆಸ್ಬೋದು ಅಂತ ಹೇಳ್ತಾರೆ, ಕೆಲವರು ಪರ್ಯಾಯ ವ್ಯವಸ್ಥೆ ಅಂತ ಹೇಳಿ ಸೌದೆ ಯೂಸ್ ಮಾಡಿ ಅಡುಗೆ ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ದಿನ ಇದೆಲ್ಲ ನಡೆಯುತ್ತೆ? ಶರ್ಮಿತಾ, ಬೆಂಗಳೂರಿಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಾಗಿ ಇವತ್ತಕ್ಕೆ 5 ದಿನಗಳಿಗೆ ಕಾಲಿಡ್ತಾ ಇದೆ. ಇವತ್ತಕ್ಕೆ 5 ದಿನ ಆಯಿತು. ಇದುವರೆಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗಿಲ್ಲ. ಇದುವರೆಗೂ ಕಳೆದ 5 ದಿನಗಳಿಂದ ಹೋಟೆಲ್ ಮಾಲೀಕರು ತಮ್ಮ ಬಳಿ ಇದ್ದಂತ ಸ್ಟಾಕ್ ಅನ್ನ ಮತ್ತೆ ಆ ಕಡೆ ಈ ಕಡೆಯಿಂದ ಅಡ್ಜಸ್ಟ್ ಮಾಡಿಕೊಂಡು ಹೋಟೆಲ್ ಅನ್ನ ನಡೆಸಿದ್ದಾರೆ. ಸದ್ಯಕ್ಕೆ ನಾನು ಶೇಷಾದ್ರಿಪುರಂ ಬಳಿ ಇರುವಂತಹ ಬೆಂಗಳೂರು ಕೆಫೆ ಅನ್ನುವಂತ ಒಂದು ಹೋಟೆಲ್ ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ಅದೇ ರೀತಿಯಾಗಿರುವಂತಹ ವಾತಾವರಣ ಇರುವಂತದ್ದು. ಈ ಹೋಟೆಲ್ ನಲ್ಲೂ ಕೂಡ ಇವರಿಗೆ ಗ್ಯಾಸ್ ಸಮಸ್ಯೆ ಇದೆ, ಸಮರ್ಪಕವಾಗಿರುವಂತಹ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಇವರು ಕೆಲವು ತಮ್ಮ ಮೆನುವಿನಲ್ಲೂ ಕೂಡ ಬದಲಾವಣೆಯನ್ನ ಮಾಡಿಕೊಂಡಿರುವಂತದ್ದು. ಮುಖ್ಯವಾಗಿ ಅತಿ ಹೆಚ್ಚು ಗ್ಯಾಸ್ ಅನ್ನ ಯಾವ ಆಹಾರ ಪದಾರ್ಥಗಳಿಗೆ ಬಳಸಬೇಕಾಗುತ್ತೆ ಅವೆಲ್ಲವನ್ನು ಕೂಡ ಇವತ್ತಿಂದ ಕೈ ಬಿಟ್ಟಿದ್ದಾರೆ. ನಾವಿಲ್ಲಿ ಏನು ನೋಡ್ತಾ ಇದೀವಿ, ಈ ಗಾಜು ಸಂಪೂರ್ಣವಾಗಿ ಈ ಒಂದು ಸ್ಪೇಸ್ ಏನಿದೆ ಇಲ್ಲಿ ಬಗೆ ಬಗೆಯ ಆಹಾರಗಳನ್ನ ತಿಂಡಿಗಳನ್ನ ಇಡ್ತಾ ಇದ್ರು. ಆದ್ರೆ ಇವತ್ತು ಕೆಲವೇ ಒಂದು ಐಟಮ್ ಅನ್ನ ಮಾತ್ರ ಇಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಇಡ್ಲಿ ಇದೆ, ವಡೆ ಇದೆ. ಅಂದ್ರೆ ಜನಸಾಮಾನ್ಯರು ಏನ್ ತಿಂತಾರೆ ಅದನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇದ್ರ ಜೊತೆಗೆ ದೋಸೆ ಇರ್ಬೋದು ಅಥವಾ ಚೈನೀಸ್ ಐಟಮ್ಗಳು ಇರ್ಬೋದು ಅವೆಲ್ಲವನ್ನು ಕೂಡ ಇವರು ಬಂದ್ ಮಾಡಿರುವಂತದ್ದು. ಜೊತೆಗೆ ಇಲ್ಲಿನ ಕೆಲವು ಪಾತ್ರೆಗಳೇನಿದೆ ಅವು ಕೂಡ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರುವಂತದ್ದು. ಇನ್ನೂ ಕೂಡ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಅಡಿಗೆಗಳನ್ನ ಅವರು ಸಂಪೂರ್ಣವಾಗಿ ಇಲ್ಲಿ ಮಾಡಿ ತಯಾರಿಸಿಲ್ಲ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಗ್ಯಾಸ್ ಖರ್ಚಾಗ್ತಾ ಇದೆ. ಇವರ ಬಳಿ ಹೆಚ್ಚಿನ ತಿಂಡಿ ತಿನಿಸುಗಳನ್ನ ಮಾಡೋದಕ್ಕೂ ಕೂಡ ಗ್ಯಾಸ್ ಇಲ್ಲ ಅನ್ನುವಂಥದ್ದು ಇವರ ಒಂದು ಸಮಸ್ಯೆ. ಬ್ಲ್ಯಾಕ್ ಅಲ್ಲಿ ತಗೊಳ್ಳೋಣ ಅಂತಂದ್ರೆ 3,500-4,000 ರೂಪಾಯಿ ತಗೊಳ್ತಾ ಇದ್ರು. ಇಲ್ಲಿ ನಾವು ನೋಡಬಹುದು ಒಂದು ರೈಸ್ ಬಾತ್ ಇದೆ, ಜೊತೆಗೆ ಒಂದು ಪೊಂಗಲ್ ಇದೆ ಅನ್ನೋದು ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿರುವಂತಹ ಅಡಿಗೆಗಳನ್ನು ಇವರು ಅತಿ ಹೆಚ್ಚು ಮಾಡಿಲ್ಲ. ಇಲ್ಲಾಂದ್ರೆ ಹೋಟೆಲ್ ನಲ್ಲಿ ಬಗೆ ಬಗೆಯಾಗಿರುವಂತಹ ಅಡಿಗೆ ಐಟಮ್ಗಳನ್ನ ಇಲ್ಲಿ ಮಾಡಿ ಇಟ್ಟಿರ್ತಾ ಇದ್ರು. ಆದ್ರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಈ ಹೋಟೆಲ್ ನಲ್ಲಿ ಈಗ ಮೆನುವನ್ನ ಸಂಪೂರ್ಣವಾಗಿ ಕಟ್ ಮಾಡಿರುವಂತದ್ದು. ಮತ್ತೆ ಯಾವ ತರದ್ದು ವಾತಾವರಣ ಇವ್ರಿಗೆ ಇದೆ ಅನ್ನುವಂಥದ್ರ ಬಗ್ಗೆ ಇವ್ರನ್ನ ಮಾತಾಡ್ಸೋಣ. ಮೇಡಮ್, ಹೇಗೆ ಮೇಡಮ್ ಹೀಗೆ ಮುಂದೆ ಕಷ್ಟ ಆಗ್ತಿಲ್ಲ ಸರ್? ಕಷ್ಟ ಆಗ್ತಾ ಇದೆ ತುಂಬಾ. ನಡ್ಸೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೋಟ್ಲು ಕ್ಲೋಸ್ ಮಾಡೋ ಸ್ಥಿತಿಗೆ ಆಗಿದೆ. ನಮ್ ಕೈಲಿ ಅಡ್ಜಸ್ಟ್ ಮಾಡಕ್ ಆಗ್ತಾ ಇಲ್ಲ ಸರ್. ಎಲ್ಲೂ ಸಿಗ್ತಾ ಇಲ್ಲ. ನಮ್ಗೆ ಏನ್ ಬೇಕು ರೈಸ್ ಬಾತ್ ಐಟಮ್, ಇಡ್ಲಿ ಐಟಮ್ ಅಷ್ಟೇ ನಾವು ಮೆನು ಇಡ್ತಾ ಇದೀವಿ ಇವಾಗ ಸದ್ಯಕ್ಕೆ. ಅದು ನಾಳೆ ನಡೆಯುತ್ತೋ ನಡೆಯಲ್ವೋ ಆ ಇದ್ರಲ್ಲೇ ಇದೀವಿ. ತುಂಬಾ ಕಷ್ಟ ಆಗ್ತಿದೆ ಸರ್ ನಡ್ಸೋದಕ್ಕೆ. ಆಗ್ತಾ ಇಲ್ಲ. ತುಂಬಾ ಬಗೆ ಬಗೆಯ ಐಟಮ್ಗಳಲ್ಲಿ ಇಡ್ತಾ ಇದ್ರಿ, ಇವತ್ತು ಖಾಲಿ ಇದೆ ಫುಲ್. ಹೌದು ಸರ್, ಬಗೆ ಬಗೆ ಐಟಮ್ ಎಲ್ಲ ಇಡ್ತಾ ಇದ್ವಿ. ಬಟ್ ಇವಾಗ ಸಿಲಿಂಡರ್ ಇಲ್ದಿರ ಕಾರಣ ಯಾವ್ದು ನಾವು ಇಡ್ತಾ ಇಲ್ಲ ಸದ್ಯಕ್ಕೆ. ರೈಸ್ ಬಾತು ಏನೋ ಸ್ವಲ್ಪ ಇಡ್ಬೇಕು ಅದನ್ನಷ್ಟೇ ನಡೆಸ್ತಾ ಇದೀವಿ. ಆಗ್ತಿಲ್ಲ, ನಡ್ಸಕ್ ಆಗ್ತಾ ಇಲ್ಲ ಸರ್. ಜನನು ಕೂಡ ಕಡಿಮೆ ಆಗಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ಸ್ವಲ್ಪ ಸಿಲಿಂಡರ್ಗೆ ಮಾಡ್ಕೊಟ್ರೆ ತುಂಬಾ ಒಳ್ಳೇದಿದೆ ಅಂತ ಅನ್ಕೊಂಡು ಹೇಳ್ತಾ ತುಂಬಾ ಕಷ್ಟ ಆಗ್ತಿದೆ ಸರ್. ಆಗಲ್ಲ ಸರ್, ಇವಾಗ ಕ್ಲೋಸ್ ಮಾಡ್ಬೇಕು ಅನ್ನೋ ಮಟ್ಟಕ್ಕೆ ಇದ್ದೀವಿ. ನೋಡಿ ನೀವೇ, ಕಸ್ಟಮರ್ ಇಲ್ಲ, ಐಟಮ್ಸ್ ಕೂಡ ಇಲ್ಲ, ಯಾವ್ದು ಸಿಗ್ತಾ ಇಲ್ಲ, ಮಾಡೋದಿಕ್ಕೆ ಆಗ್ತಾ ಇಲ್ಲ ಸರ್. ಸಿಲಿಂಡರ್ ತುಂಬಾ ಬರ್ತಾರೆ, ಖಾಲಿ ಇದ್ರೆ ಯಾರು ಬರಲ್ಲ, ನೋಡಿ ಹಾಗೆ ಹೋಗ್ತಾರೆ. ತುಂಬಾ ಕಷ್ಟ ಆಗ್ತಿದೆ ಸರ್. ಶರ್ಮಿತಾ, ಇದು ಇಲ್ಲಿರುವಂತಹ ಸಿಬ್ಬಂದಿಯ ಮಾತು. ಇಲ್ಲಿ ಸಂಪೂರ್ಣವಾಗಿ ಜನ ತುಂಬಿ ತುಳುಕ್ತಾ ಇತ್ತು. ಈ ಭಾಗದಲ್ಲಿ ಅತಿ ಹೆಚ್ಚು ಜನ ಇಷ್ಟಪಡುವಂತ ಒಂದು ಹೋಟೆಲ್ ಕೂಡ
ಇದು ಆದ್ರೆ ಇಲ್ಲಿ ತಿಂಡಿ ತಿನಿಸುಗಳ ಮೆನು ಕಟ್ ಆಗಿರುವಂತ ಕಾರಣಕ್ಕಾಗಿ ಒಂದು ವಡೆ, ಒಂದು ಇಡ್ಲಿ, ಒಂದು ರೈಸ್ ಬಾತ್ ಇಂದ ಹೋಟೆಲ್ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರ ಮಾತು. ಹೀಗಾಗಿ ಜನರು ಕೂಡ ಕಡಿಮೆ ಆಗ್ತಾ ಇದ್ದಾರೆ. ಇದೇ ರೀತಿಯಾಗಿರೋ ಚಿತ್ರಣ ನಗರದ ಹಲವು ಹೋಟೆಲ್ಗಳಲ್ಲಿ ಇರುವಂತದ್ದು. ಇವತ್ತು ಸಂಜೆ ಬಳಿಕ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗುವಂತ ಭೀತಿಯನ್ನು ಕೂಡ ಎದುರಿಸ್ತಾ ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ.